ಕಾಂಗ್ರೆಸ್ನವರು ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ಹೇಳ್ತಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ಭ್ರಷ್ಟಾಚಾರದ ತುದಿಯಲ್ಲಿ ಹಣ ಗಳಿಕೆಗೆ ಈ ಸರ್ಕಾರ ಇದೆ. ದೇಶದ ಕಾಂಗ್ರೆಸ್ ನಡೆಸೋದಕ್ಕೆ ಈ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಅಭಿಪ್ರಾಯ ಇದೆ. ನಾವು ಈ ಪಾದಯಾತ್ರೆ ಮೂಲಕ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಸ್ಥಿತಿ ಬಂದೇ ಬರುತ್ತೆ. ನನ್ನ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಸರ್ ನಮಸ್ಕಾರ ಸರ್. ಈಗ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದೀರಿ, ಇದು ಯಶಸ್ವಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಕಾಂಗ್ರೆಸ್ನವರು ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷವಾಗಿ ಜವಾಬ್ದಾರಿಯುತವಾದಂಥ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಜನಾಭಿಪ್ರಾಯಕ್ಕೆ ಸ್ಪಂದಿಸಿ ಈ ಹೋರಾಟ ಪಾದಯಾತ್ರೆಗಳು ನಡೀತಾ ಇದೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರೋದು ಇದು ಭ್ರಷ್ಟಾಚಾರದ ತುದಿಯಲ್ಲಿ ಹಣ ಗಳಿಕೆಗೆ ಈ ಸರ್ಕಾರ ಇದೆ. ದೇಶದ ಕಾಂಗ್ರೆಸ್ ನಡೆಸೋದಕ್ಕೆ ಈ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಅಭಿಪ್ರಾಯ ಇದೆ. ಅಷ್ಟು ಹಗರಣಗಳು ಪ್ರಾರಂಭದಿಂದ ನಡೆದಿದೆ. ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳು ಇತ್ತೀಚಿನ ಬಹಳ ದೊಡ್ಡ ಹಗರಣಗಳು. ಆದರೆ ಇದಕ್ಕೂ ಹಿಂದೆ ನೋಡಿದರೆ ಹಗರಣಗಳ ಸರಮಾಲೆಯೇ ಇದೆ. ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈಗ NDA ಭಾಗವಾಗಿರುವಂಥ JDS ಮತ್ತು BJP ನಾವು ಈ ಪಾದಯಾತ್ರೆ ಮೂಲಕ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಸ್ಥಿತಿ ಬಂದೇ ಬರುತ್ತೆ. ಈಗ ಹೇಳ್ತಿದ್ದಾರೆ BJPಯವರ ಕಾಲದಲ್ಲೂ ಕೂಡ 21 ಹಗರಣಗಳು ನಡೆದಿದ್ದಾವೆ, ಎಲ್ಲವನ್ನೂ ಹೊರಗಡೆ ತೆಗಿತೀವಿ ಅಂತ. ಅವರಿಗೇನಾದರೂ ಒಂದು ನೈತಿಕತೆ ಇದ್ದರೆ ಅವ್ರು ಇಷ್ಟರೊಳಗೆ ಈ 1 ವರ್ಷದೊಳಗೆ ಇನ್ನೇನೇನು ಅಂತ BJPದು ಇದ್ದಿದ್ದರೆ ಅದನ್ನು ಹೊರತರ್ತಿದ್ರು. ಏನೂ ಇಲ್ಲದೇ ಇರೋದರಿಂದ ರಾಜಕೀಯಕ್ಕಾಗಿ ಈ ಆರೋಪಗಳನ್ನು ಮಾಡ್ತಾ ದಿನ ದೂಡುವಂಥ ಪ್ರಯತ್ನ ಇದು ಅಷ್ಟೇ. ಎಸ್, ಇದು ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಅವರ ಮಾತು. ನೈತಿಕತೆ ಏನಾದರೂ ಇದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.